ವಿವೇಕಾನಂದರಂತ ಒಬ್ಬ ವ್ಯಕ್ತಿ ನಿರ್ಮಾಣ ಆಗಿದ್ದು ಸುಮ್ಮನೆ ಅಲ್ಲ. ಸ್ವಾಮಿ ವಿವೇಕಾನಂದರ ಬದುಕು ಹೆಂಗಿತ್ತ ಗೊತ್ತಿರ್ತಾರೆ. ನಂತರ ನಿಮ್ ತರ ಒಬ್ಬ ಆರ್ಡಿನರಿ ಹುಡುಗ, ಅವ್ರ ತಂದೆ ಒಬ್ಬ ಆರ್ಡಿನರಿ ಲಾಯರ್, ಆ ಅಡ್ವೊಕೇಟ್ ನ ಮಗ ಆಗಿದ್ದಂತ ಒಬ್ಬ ಈ ತರುಣ ಹುಡುಗ ಕಾಲೇಜ್ ಹೋಗ್ಬೇಕಾದ್ರೆ ಒಂದು ಕ್ವೆಶ್ಚನ್ ಇತ್ತು ಅವನಿಗೆ, ದೇವ್ರಿದ್ದಾರಾ ಅಂತ ಪ್ರಶ್ನೆ. ಯಾರನ್ನು ಕೇಳಿದ್ರು ಉತ್ತರ ಕೊಡ್ಲಿಲ್ಲ, ಎಲ್ಲರೂ ಸುತ್ತಿ ಬಳಸಿ ಉತ್ತರ ಕೊಡ್ತಿದ್ರು. ಈ ಹುಡುಗನ್ ಯಾರೋ ಹೇಳಿದ್ರು, ಒಬ್ಬ ಕಾಳಿ ದೇವಾಲಯದಲ್ಲಿ ಒಬ್ಬ ಪೂಜಾರಿ ಇದ್ದಾನೆ, ಅವನಿಗೆ ಕೇಳಿ ಉತ್ತರ ಕೊಡ್ತಾನೆ ಅಂತ. ಆ ಪೂಜಾರಿ ಹತ್ರ ಹೋಗಿ ಕೂತ. ಎಲ್ಲರೂ ಹೇಳ್ತಾರೆ, ನೀವು ದೇವರನ್ನು ನೋಡಿದ್ದೀರಾ ಅಂತ. ನೀವು ದೇವರನ್ನು ನೋಡಿದ್ದೀರಾ? ಆ ಪೂಜಾರಿ ರಾಮಕೃಷ್ಣರು ಏನಂದ್ರು ಗೊತ್ತಾ, ಏ ಹುಚ್ಚ, ನಿನ್ನನ್ನು ನೋಡ್ತೀನಲ್ಲ ಅಷ್ಟು ಚೆನ್ನಾಗಿ ಕಾಳಿ ನೋಡ್ತೀನಿ ಕಣೋ ನಾನು ಅಂದ್ಬಿಟ್ರು. ನನಗೆ ಗಾಬರಿ ಆಯ್ತು. ನಾವಾಗಿದ್ರೆ ಸರೆಂಡರ್ ಆಗ್ತಿದ್ವೇನೋ. ಹುಡುಗ ಎದ್ದು ನಿಂತ್ಕೊಂಡು ಕೇಳ್ದ, ನೀವ್ ಯಾವ ಕಾಳಿ ನೋಡಿದ್ದೀರೋ ಅದು ನನಗೂ ತೋರಿಸಿದ್ರೆ ನಂಬ್ತೀನಿ, ಇಲ್ಲಂದ್ರೆ ನಂಬಲ್ಲ. ಆಗ ಆ ನರೇಂದ್ರ ಅನ್ನೋ ಹುಡುಗನಿಗೆ ರಾಮಕೃಷ್ಣರು ತಮ್ಮ ಕಾಲುಗಳನ್ನ ಅವನ ಎದೆ ಮೇಲೆ ಇಟ್ರು. ಸ್ವಾಮೀಜಿ ಹೇಳಿದ ಮಾತು ನಾನು ಹೇಳೋದಲ್ಲ, ಇದು ಅವ್ರು ತಮ್ಮ ಪುಸ್ತಕದಲ್ಲಿ ಹೇಳ್ತಾ ಇರ್ತಾವ, ತಾವ್ ಭಾಷಣದಲ್ಲಿ ಮಾತನಾಡ್ತಾ ಹೇಳ್ತಾರೆ. ನನ್ನ ಗುರುದೇವ ಅನ್ನೋ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ಅವ್ರು ಯಾವಾಗ ಸ್ಪರ್ಶ ಮಾಡಿದ್ರು ಇಡೀ ಜಗತ್ತು ಗಿರಿಗಿರ ತಿರುಗ್ಲಿಕ್ಕೆ ಶುರುವಾಯ್ತು. ನಾನು ಕೂತಿರೋ ಕೋಣೆ ತಿರುಗ್ತಾ ಇದೆ, ಅಲ್ಲಿ ಕಿಟಕಿ ಬಾಗಿಲಿಗಳೆಲ್ಲ ಗಿರ್ ಅಂತ ತಿರುಗಿ ನನ್ನ ತಲೆಯೊಳಗೆ ಹೋಗ್ತಾ ಇದೆ ಅಂತ ಭಾಸವಾಯ್ತು. ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. 1-2 ನಿಮಿಷ ಆದ್ಮೇಲೆ ಜೋರಾಗಿ ಕಿರ್ಚ್ಲಿಕ್ಕೆ ಶುರು ಮಾಡಿದ್ರಂತ ನರೇಂದ್ರ. ಏನಂತ ಕಿರ್ಚಿದ್ನಂತೆ ಗೊತ್ತಾ? ಸದ್ಯಕ್ಕೆ ಸಾಕ್ಬಿಡಿ ನನಗೆ, ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನನ್ನ ಅಕ್ಕಂದ್ರಿದ್ದಾರೆ, ನನ್ನ ತಮ್ಮಂದ್ರಿದ್ದಾರೆ, ಬಿಟ್ಬಿಡಿ ನನ್ನನ್ನ ಅಂತ ಕೇಳ್ಕೊಂಡಾಗ ರಾಮಕೃಷ್ಣರು ಎದೆ ಸವರಿ, ಸದ್ಯಕ್ಕೆ ಇಷ್ಟು ಸಾಕು, ಈಗ ಮನೆಗೆ ಹೋಗು ಅಂತ ಕಳಿಸ್ಕೊಟ್ರಂತೆ. ಇದು ನರೇಂದ್ರ. ಮಿತ್ರ, ನರೇಂದ್ರ ಎಂತ ಅದ್ಭುತವಾದ ವ್ಯಕ್ತಿ ಗೊತ್ತಾ? ಐ ಸ್ಟಿಲ್ ಬಿಲೀವ್ ಇವತ್ತು ಅವ್ರ ತಂದೆ ಹೇಳಿದ ಒಂದು ಮಾತಿದೆಯಲ್ಲ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಡಬಲ್ಲಂತ ಮಾತು. ಅವ್ರ ತಂದೆ ಕೇಳಿದವರಿಗೆ ದಾನ ಕೊಡುವಂತ ದೊಡ್ಡ ಫಿಲಾಂಥ್ರಪಿಸ್ಟ್, ಯಾರು ಏನ್ ಕೇಳಿದ್ರು ಕೊಟ್ಟು ಕಳಿಸುವಂತವ್ರು. ಒಂದಿನ ನರೇಂದ್ರ ಕೂತ್ಕೊಂಡು ಓದ್ತಿದ್ದಾನೆ, ಪ್ರಾಬಬ್ಲಿ 11th 12th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಂತ ಹುಡುಗ. ಅವನು ಕೂತ್ಕೊಂಡು ಓದ್ತಿರುವಾಗ ಯಾರೋ ಭಿಕ್ಷೆ ಬೇಡ್ಲಿಕ್ಕೆ ಅಂತ ಬಂದ್ರು, ದಾನ ಕೇಳಲಿಕ್ಕೆ ಅಂತ ಬಂದ್ರು. ಇವರಪ್ಪ ಏನು ಮಾತಾಡದೆ ದಾನ ಕೊಟ್ಟು ಕಳಿಸಿದ್ರೆ ಕುದಿತಾ ಇದ್ದ ನರೇಂದ್ರ ಎದ್ದು ಬಂದ. 16 years ಬಾಯ್ ಎದ್ದು ಬಂದ ಅಪ್ಪನಿಗೆ ಕೇಳ್ದ, ಅಪ್ಪ ಅವ್ನು ಯಾರು ಗೊತ್ತಾಯ್ತಾ ನಿನಗೆ? ಅಪ್ಪ ಹೇಳಿದ್ರು, ಗೊತ್ತಾಯ್ತು, ಏನ್ ಪ್ರಾಬ್ಲಮ್ ನಿನ್ಗೆ? ಹುಡುಗ ಹೇಳ್ದ, ಕುಡುಕ ಅವನು, ನೀನ್ ಕೊಟ್ಟಿರೋ ದುಡ್ಡನ್ನ ಕುಡಿತಕ್ಕೆ ಅಂತ ತಗೊಂಡು ಹೋಗ್ತಾರಲ್ಲಪ್ಪ ಅಂದ್ರೆ. ಅಪ್ಪ ಏನಂದ್ರು ಗೊತ್ತಾ, ಹೋಗ್ಲಿ ಬಿಡೋ, ಅವನ್ಗೆ ತುಂಬಾ ಸಂಕಟ ಇದೆ, ಕಷ್ಟ ಇದೆ, ಕುಡಿದ್ಕೊಂಡು ಮರಿತಾನೆ ಅಂತಂದ್ರೆ ಹೋಗ್ಲಿ ಬಿಡು ಅಂದ್ರು. ಹುಡುಗ ಅಂದ, ನೆಕ್ಸ್ಟ್ ಕೇಳಿ, ಈ ತರ ಎಲ್ಲ ದುಡ್ಡನ್ನ ಕೊಟ್ಟು ದಾನ ಮಾಡ್ತಿದ್ರೆ ನನಗೆ ಅಂತ ಏನ್ ಕೊಡ್ತೀಯ? ಆಸ್ತಿ ಏನ್ ಕೊಡ್ತೀಯ ಅಂತ ಎದೆ ಎತ್ತರಕ್ಕೆ ಬೆಳೆದಿರೋ ಮಗ ಅಪ್ಪನಿಗೆ ಕೇಳಿದ್ರೆ, ಅಪ್ಪ ಕೈ ಹಿಡಿದ್ರು, ಎಳ್ಕೊಂಡು ಹೋದ್ರು, ಉದ್ದನೆಯ ಕನ್ನಡಿ ಮುಂದೆ ನಿಲ್ಲಿಸಿದ್ರು. ಏನ್ ಕಾಣುತ್ತೆ ಅಲ್ಲಿ ಅಂದ್ರು. ಹುಡುಗ ಅಂದ, ನಾನ್ ಕಾಣ್ತಾ ಇದ್ದೀನಿ. ಅಪ್ಪ ಅಂದ್ರು, ಈ ನಾನು ಅಂತ ಏನ್ ಕಾಣ್ತಿದ್ಯಲ್ಲ, ನಾನ್ ಇಲ್ದೆ ಹೋಗಿದ್ರೆ ಎಲ್ಲೋ ಬರ್ತಿತ್ತು ನಿನಗೆ. ಹಂಗಂದು ಏನಂದ್ರು ಗೊತ್ತಾ, ನಿನಗೆ ತಾಕತ್ತಿದ್ರೆ, ಇದು ನರೇಂದ್ರನಿಗಲ್ಲ, ನನಗೆ ಮತ್ತು ನಿಮಗೆ ಹೇಳ್ತಾ ಇರೋದು, ನಿನಗೆ ತಾಕತ್ತಿದ್ರೆ ಈ ನಾನು ಕೊಟ್ಟಿರೋ ದೇಹವನ್ನ ಚೆನ್ನಾಗಿ ದುಡಿಸ್ಕೊಂಡು ಇದನ್ನೊಂದು ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡು. ಅದು ಬಿಟ್ಟು ಈ ಸಿಗುವಂತ ಆಸ್ತಿಗಳಿಗೋಸ್ಕರ ತಲೆ ಕೆಡಿಸ್ಕೊಳ್ಬೇಡ ಅಂತ ಅವರ ಅಪ್ಪ ಹೇಳಿದ ಮಾತು ಹೇಳಿ ಹೋಗ್ಬಿಟ್ರು. ಈ ಹುಡುಗ ಕನ್ನಡಿ ಮುಂದೆ ನಿಂತ್ಕೊಂಡು 1-2 ಸಲ ನೋಡ್ಕೊಂಡ, ಹೌದಲ್ಲ, ಎಷ್ಟು ಚೆನ್ನಾಗಿದೆ ಈ ದೇಹ, ಇದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ದುಡಿಸ್ಕೊಂಡಲ್ಲ, ಆ ಎತ್ತರಕ್ಕೆ ಬೆಳೆದಾರಿ ಆ ಮನುಷ್ಯ. ನಾನು ವಿವೇಕಾನಂದರ ಬಗ್ಗೆ ಮಾತನಾಡುವಾಗಲೆಲ್ಲ ಭಾವುಕನಾಗ್ತೀನಿ. ಯಾಕೆಂದ್ರೆ ಆ ಮನುಷ್ಯನ ವ್ಯಕ್ತಿತ್ವ ಅಂತದ್ದು. ನಾನೊಂದ್ಸಲ ಸ್ಕೂಲಿಗೆ ಹೋದಾಗ ಒಂದು ಪುಟ್ಟ ಮಗು, ಪ್ರಾಬಬ್ಲಿ 10-12 ವರ್ಷದ ಹಿಂದೆ, ಯಾದಗಿರಿ ಅಂತ ಒಂದು ಜಿಲ್ಲೆ ಇದೆ, ಆ ಜಿಲ್ಲೆಯ ಒಂದು ಸ್ಕೂಲಲ್ಲಿ ಒಂದು ಮಗು ಎದ್ದು ನಿಂತ್ಕೊಂಡು ಕೇಳ್ತು, ಸರ್ ನಂದೊಂದು ಪ್ರಾಬ್ಲಮ್ ಇದೆ, ಉತ್ತರ ಕೊಡ್ತೀರಾ ಅಂತ. ಚಿಕ್ಕ ಮಕ್ಕಳು ಎದ್ದಿದ್ರೆ ಬಹಳ ಕಷ್ಟ, ದೊಡ್ಡವರಾದ್ರೆ ಕಲ್ಚರ್ಡ್ ಪ್ರಶ್ನೆ ಕೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಅವೆಲ್ಲ ಏನಿಲ್ಲ, ಏನ್ ಬರುತ್ತೋ ಬಾಯಲ್ಲಿ ಕೇಳ್ಬಿಡ್ತಾರೆ. ಏನ್ ಕೇಳ್ತಾಳಪ್ಪ ಈ ಹುಡುಗಿ, ಏನ್ ಕೇಳ್ತಾಳಪ್ಪ ಅಂತ ಟೆನ್ಷನ್ ಕೂತ್ರೆ ಆ ಹುಡುಗಿ ಎದ್ದು ನಿಂತ್ಕೊಂಡು ಕೇಳ್ತು, ನನಗೊಂದು ಪ್ರಾಬ್ಲಮ್ ಇದೆ, ಸೈನ್ಸ್ ಪುಸ್ತಕ ತೆಗೆದ ತಕ್ಷಣ ನಿದ್ದೆ ಬರುತ್ತೆ, ನಿದ್ದೆ ಹೋಗ್ಬೇಕೇನಾದ್ರು ಐಡಿಯಾ ಕೊಡಿ ಅಂತ. ಏನ್ ಕೊಡ್ಬೇಕು ಐಡಿಯಾ? ಐ ಜಸ್ಟ್ ಥಾಟ್, ಒಂದ್ ಕೆಲ್ಸ ಮಾಡು, ಥ್ಯಾಂಕ್ಸ್ ಟು ವಿವೇಕಾನಂದ, ಅವರೇ ಕೊಟ್ಟ ಐಡಿಯಾ. ಒಂದ್ ಕೆಲಸ ಮಾಡು, ನಿನ್ ಮನೆಗೆ ಹೋಗು, ವಿವೇಕಾನಂದರದೊಂದು ಫೋಟೋ ತಗೋ, ನೀನ್ ಸ್ಟಡಿ ಟೇಬಲ್ ಮೇಲೆ ಆ ಫೋಟೋನ ಅಂಟಿಸ್ಕೋ ಅಂಡ್ ಮೆಡಿಟೇಟ್ ಮಾಡು. ಮೆಡಿಟೇಟ್ ಮಾಡು ಅಂದ್ರೆ ಏನು? ನಮ್ಗೆಲ್ಲ ಮೆಡಿಟೇಷನ್ ಅಂದ್ರೆ ಕಣ್ ಮುಚ್ಕೊಂಡು ಕೂತ್ಕೊಂತಾರೆ. ನನಗ್ ಗೊತ್ತಪ್ಪ, ನಮ್ಮ ಹುಡುಗರಿಗೆ ಕಣ್ ಮುಚ್ಕೊಂಡ್ರೆ ಏನೇನು ಕಾಣುತ್ತೆ ಅಂತ. ಹಿಂಗಾಗಿ ನನ್ನ ಮೆಡಿಟೇಷನ್ ಕಣ್ಣು ಮುಚ್ಕೊಳ್ಳೋ ಮೆಡಿಟೇಷನ್ ಅಲ್ಲ. ನಾನು ವಿವೇಕಾನಂದರ ಅನುಯಾಯಿ ಆಗಿರೋದ್ರಿಂದ ಡಿಫ್ರೆಂಟ್ ಕೈಂಡ್ ಆಫ್ ಮೆಡಿಟೇಷನ್. ನಾನು ಆ ಮಗುಗೆ ಹೇಳಿದೆ, ಒಂದ್ ಕೆಲಸ ಮಾಡು, ನೀನ್ ಕಣ್ ಮುಚ್ಕೊಂಡು ಕೂತ್ಕೋಬೇಡ, ಮೆಡಿಟೇಟ್ ಮಾಡು ಫಾರ್ 2 minutes. ಹೆಂಗ್ ಮೆಡಿಟೇಟ್ ಮಾಡಬೇಕು ಅಂದ್ರೆ, ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು 2 ನಿಮಿಷಗಳ ಕಾಲ. ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ನಂತರ ನೀನ್ ಪುಸ್ತಕ ಓಪನ್ ಮಾಡು, ಐ ಬೆಟ್ ನಿಂಗೆ ನಿದ್ದೆ ಬರಲ್ಲ ಅಂತಂದೆ. ದಟ್ ವಾಸ್ ಸಿಂಪಲ್ ಲಾಜಿಕ್.
ಏನ್ ಲಾಜಿಕ್ ಗೊತ್ತಾ? ಯಾರು ಮಲಗ್ತಾರೋ ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡ್ರೆ ನಮಗೂ ನಿದ್ದೆ ಬರುತ್ತೆ. ಇಸ್ ಇಟ್ ನಾಟ್ ಕರೆಕ್ಟ್? ನಾನು ಹಾಸ್ಟೆಲ್ ಓದಿದ್ದೀನಿ, ನಂಗೆ ಚೆನ್ನಾಗಿ ಗೊತ್ತು. ಯಾರಾದ್ರೂ ಒಬ್ಬ ಮಲಕೊಂಡ ಅಂತಂದ್ರೆ ಲೈಟ್ಸ್ ಆಫ್ ಅಂತ ಮುಗಿದೋಯ್ತು ಕತೆ. ಉಳಿದು 3 ಜನ ಮಲಗಿರ್ತಿದ್ವಿ ನಾವು. ಉಲ್ಟಾ ಕಾಮನ್ ನಮ್ದು ರೂಮ್ ಇತ್ತು, ಅಲ್ಲಿ ಓದ್ಲಿಕ್ಕೆ ಏನ್ ಕೂತಿರ್ತಿದ್ರು, ಒಬ್ಬರು ನೋಡಿ ಮತ್ತೊಬ್ರು ಓದ್ಲಿಕ್ಕೆ ಕೂತ್ಕೊಳ್ತಿರ್ತೀವಿ. ಅಂದ್ರೆ ಅರ್ಥ, ಯಾರು ಯಾವಾಗ್ಲೂ ಎದ್ದಿರ್ತಾರೋ ಅವ್ರು ನೋಡಿದ್ರೆ ನಮ್ ನಿದ್ದೆಯೂ ಹಾರಿ ಹೋಗುತ್ತೆ. ವಿವೇಕಾನಂದರು ಬದುಕಿದ್ದು 39.5 ವರ್ಷ ಅಂತಾದ್ರೆ, ಇಷ್ಟು ಅದ್ಭುತವಾಗಿರುವ ಸಾಧನೆ ಮಾಡಿದ್ದಾರೆ ಅಂತಾದ್ರೆ, ನಿದ್ದೆ ಮಾಡ್ಲಿಕ್ಕೆ ಪುರುಸೊತ್ತೇ ಇರ್ಲಿಲ್ಲ ಆ ಮನುಷ್ಯನಿಗೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅದ್ಭುತವಾದ ಬದಲಾವಣೆ ಬರುತ್ತೆ ಅಂತ ವಿಶ್ವಾಸ. ನಾನು ಆ ಮಗು ಹೇಳಿ ಬಂದ್ಬಿಟ್ಟೆ. ಆ ಮಗು 1 ವಾರದ ನಂತರ ಕಾಲ್ ಮಾಡ್ತು ನನಗೆ. ಕಾಲ್ ಮಾಡಿ ಹೇಳ್ತು, ಸರ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ. ನನ್ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು, ಏನ್ ಪ್ರಾಬ್ಲಮ್ ಆಗಿದೆ ಈಗ ಅಂತ. ಆ ಮಗು ಏನ್ ಹೇಳ್ತು ಗೊತ್ತಾ? ಮೊದಲು ಸೈನ್ಸ್ ಪುಸ್ತಕ ತೆಗೆದ್ರೆ ನಿದ್ದೆ ಬರ್ತಿತ್ತು, ಈಗ ರಾತ್ರಿ ಮಲ್ಕೊಂಡಾಗ್ಲೂ ವಿವೇಕಾನಂದರ ಕಣ್ಣೇ ಕಾಣುತ್ತೆ ಸರ್, ನನ್ ನಿದ್ದೆನೇ ಬರೋದಿಲ್ಲ, ಬಹಳ ವಿಶೇಷ ಅನ್ನಿಸ್ತಿದೆ ಅಂತ. ಐ ಸ್ಟಿಲ್ ಬಿಲೀವ್. ನಾನು ಅಕಸ್ಮಾತ್ ಈ ಫೋಟೋ ಏನಾದ್ರೂ ಹಾಕ್ಸಿರ್ಲಿಲ್ಲ ಅಂತಂದ್ರೆ ಈಗ ವಾಪಸ್ ಹಾಕಿಸ್ಕೊಳ್ತಿದ್ದೆ. ನಾನು ಹೇಳಿದ್ದು ನಂಬೇಡಿ. ಅವ್ರ ಕಣ್ಣು ನೋಡಿ, ಏನ್ ಸಮುದ್ರದ ಆಳ ಇದೆ ಆ ಕಣ್ಣಿನಲ್ಲಿ. ಯಾಕ ಆಳ ಇದೆ ಅಂತಂದ್ರೆ, ಈ ನಾಡನ್ನ ಕಟ್ಟುವಂತ ಉದ್ದೇಶದಿಂದ ತಮ್ಮ ಇಡೀ ಬದುಕನ್ನ ಸವೆಸಿದಂತ ಅಪರೂಪದ ವ್ಯಕ್ತಿ ಸ್ವಾಮಿ ವಿವೇಕಾನಂದ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಒಳ್ಳೆ ಡ್ರಾ, ಒಳ್ಳೆ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.